ಈಗ ಹಿಪ್ನೋಟಿಸಮ್ ಅಂದ್ರೆ ಏನು? ಏನಾಗತ್ತೆ ಅದ್ರಲ್ಲಿ? ಸಂಮೋಹನಾವಸ್ಥೆ ಹ್ಮ್. ಅಂದರೆ ಸಂಮೋಹನ ಶಾಸ್ತ್ರ ಅಂತ ಹೇಳ್ತೀವಿ. ಹ್ಮ್. ಹಿಪ್ನೋಟಿಸಮ್ ಅಂತಂದರೆ ಸಂಮೋಹನ. ಹ್ಮ್. ಈ ಸಂಮೋಹನ ಯಾಕೆ ಮಾಡಬೇಕು ಅಂತಂದರೆ, ಈ ಹೊರ ಮನಸ್ಸನ್ನು ಹ್ಮ್. ಸ್ವಲ್ಪ ಬೈಪಾಸ್ ಮಾಡಿ ಹ್ಮ್. ಒಳ ಮನಸ್ಸನ್ನು ತಲುಪೋದಕ್ಕೆ ಮಾಡ್ತಕ್ಕಂಥ ಒಂದು ಪ್ರೊಸೀಜರೇ ಹಿಪ್ನೋಸಿಸ್. ಹ್ಮ್. ಟು ಬೈಪಾಸ್ ದ ಕಾನ್ಷಿಯಸ್ ಅನಾಲಿಟಿಕಲ್ ಮೈಂಡ್ ಆ್ಯಂಡ್ ಟು ಎಕ್ಸಸ್ ದ ಸಬ್ ಕಾನ್ಷಿಯಸ್ ಮೈಂಡ್. ಹ್ಮ್. ಹ್ಮ್. ಯಾಕೆಂದರೆ ಏನೇ ಚಿಕಿತ್ಸೆ ಮಾಡಬೇಕಾದ್ರೆ ಕಾನ್ಷಿಯಸ್ ಮೈಂಡಿಗೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಹ್ಮ್. ಉದಾಹರಣೆಗೆ, ಪ್ರಪಂಚದಾದ್ಯಂತ ಎಲ್ಲ ಪೇರೆಂಟ್ಸನ್ನು ಒಂದೇ ಒಂದು ಕಂಪ್ಲೇಂಟ್ ಏನಪ್ಪ ಅಂತಂದರೆ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ ಅಂತ. ಯಾಕೆ ಕೇಳಲಿಲ್ಲ? ಯಾಕೆ ಅಂತಂದರೆ ಅವರು ಕಾನ್ಷಿಯಸ್ ಮೈಂಡಿಗೆ ಹೇಳ್ತಾರೆ, ಹ್ಮ್. ಅಂದರೆ ಹೊರಮನಸ್ಸಕ್ಕೆ ಹೇಳ್ತಾರೆ. ಹ್ಮ್. ಹೊರಮನಸ್ಸು ಅದನ್ನು ಕೇಳ್ಬೋದು, ರಿಜೆಕ್ಟು ಮಾಡ್ಬೋದು. ಹ್ಮ್. ಯಾಕೆಂದರೆ ಅದರ ಲಾಜಿಕ್ಕು, ಡಿಸ್ಕ್ರಿಮಿನೇಷನ್ನು, ಅನಲೈಸಿಂಗ್ ಮಾಡೋದು, ರೀಸನಿಂಗು, ಜಡ್ಜಿಂಗು, ಈ ಥರ ಎಲ್ಲ ಇರ್ತದೆ. ಹ್ಮ್. ಸಂಮೋಹನ ಏನು ಅಂತಂದರೆ, ಆ ಮನಸ್ಸನ್ನು, ಆ ಲಾಜಿಕ್ ಮೈಂಡನ್ನು ಪಕ್ಕಕ್ಕೆ ಇಟ್ಬಿಟ್ರೆ ಸಬ್ ಕಾನ್ಷಿಯಸ್ ಮೈಂಡ್ಗೆ ಈಸಿಯಾಗಿ ಚಿಕಿತ್ಸೆ ಮಾಡ್ಬೋದು ಅನ್ನೋ ಒಂದು ಪ್ರೊಸೀಜರೇ ಹಿಪ್ನೋಸಿಸ್ ಅಥವಾ ಹಿಪ್ನೋಥೆರಪಿ ಅಂತ ಹೇಳ್ಬೋದು ಅದಕ್ಕೆ. ಹ್ಮ್. ಈಗ ನಾವು ಇದೇ ಕುಟುಂಬದಲ್ಲಿ ಅಥವಾ ಇದೇ ಮನೆಯಲ್ಲಿ ಹುಟ್ಟಬೇಕು ಅನ್ನೋದು ಪೂರ್ವಜನ್ಮದಲ್ಲೇನೆ ನಿಶ್ಚಯ ಆಗಿರುತ್ತಾ? ಹಾಂ, ಇದು ನಿಶ್ಚಯ ಆಗೋದು ಈಗ ನಿಮ್ಮ ಮೂಲಕ ವೀಕ್ಷಕರಿಗೆ ಹೇಳ್ಬೋದಾದಂದರೆ ಇದು ಹೊಸ ವಿಷಯ. ಹ್ಮ್. ಯಾರು ನಿಶ್ಚಯಿಸ್ತಾರೆ? ದೇವರು ಇರ್ತಾನ ಅಲ್ಲಿ ನಿಶ್ಚಯ ಮಾಡೋದಕ್ಕೆ, ಅಥವಾ ಯಾರಾದರೂ ನಮ್ಮ ಗುರುಗಳಿರ್ತಾರ? ಹ್ಮ್. ಹ್ಮ್. ಯಾರೂ ಇರೋದಿಲ್ಲ. ಅವನವನೇ ನಿಶ್ಚಯ ಮಾಡ್ಕೊಳ್ತಾನೆ. ಹೇಗೆ? ಆ ನಿಶ್ಚಯ ಅವನು ದೇಹ ಇದ್ದಾಗ ಆಗೋದಿಲ್ಲ, ಅವನಿಗೆ ಆ ಎಬಿಲಿಟಿ ಇರೋದಿಲ್ಲ. ಹ್ಮ್. ಈ ದೇಹ ಬಿಟ್ಟು ಇನ್ನೊಂದು ದೇಹ ಸೇರೋ ಮುನ್ನ, ಈ ದೇಹ ಬಿಟ್ಟು ಇನ್ನೊಂದು ದೇಹ ನಾವು ಪಡಿತೀವಲ್ಲ, ಅದಕ್ಕಿಂತ ಮುನ್ನ ಆ ಸ್ಥಿತಿಯನ್ನು LBL ಸ್ಟೇಟ್ ಅಂತ ಹೇಳ್ತೀವಿ. ಹ್ಮ್. ಲೈಫ್ ಬಿಟ್ವೀನ್ ಲೈಫ್ ಅಂತ. ಹ್ಮ್. 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 ಆ ಸ್ಥಿತಿಯಲ್ಲಿ ಅವನಿಗೆ ಅರಿವಾಗ್ತದೆ, ನನ್ನ ಕರ್ಮವನ್ನು, ನನ್ನ ಅಪೂರ್ಣತೆಗಳನ್ನು ಪೂರ್ಣ ಮಾಡಿಕೊಳ್ಳೋದಕ್ಕೆ ನನಗೆ ಯಾವ ತಂದೆ ತಾಯಿ ಸೂಕ್ತ ಅಂತಕ್ಕಂಥ ಅರಿವು ಅವನಿಗೆ ಬರ್ತದೆ. ಹ್ಮ್. ಆ ಅರಿವು ಬಂದಾಗ ಸಮಯ ನೋಡಿ ತಾಯಿ ಕನ್ಸೀವ್ ಆದಾಗ 45 ದಿವಸದ ಒಳಗಡೆ ಬಂದು ಆ ಭ್ರೂಣಕ್ಕೆ ಇವನು ಜೀವಾತ್ಮ ಬಂದು ತಲುಪುತ್ತೆ. ಹ್ಮ್. ಯಾಕೆಂದರೆ ಆ ಕರ್ಮವನ್ನು ಡಿಸ್ಚಾರ್ಜ್ ಮಾಡಬೇಕು. ಹ್ಮ್. ಈಗ ಸಪೋಸ್ ನಾನೊಬ್ಬ ಹೆಬಿಚುವಲ್ ಅಫೆಂಡರ್ ಆಗಬೇಕು ಅಂತ ನನ್ನ ಕರ್ಮದಲ್ಲಿದೆ. ಹ್ಮ್. ಅಂದರೆ ನಾನೊಬ್ಬ ಕಳ್ಳ ಆಗಬೇಕು. ಹ್ಮ್. ನಾನು ಕಳ್ಳ ಆಗಬೇಕು, ನಾನು ಅಂಬಾನಿ ಮೊಮ್ಮಗಳ ಹೊಟ್ಟೆಯಲ್ಲಿ ಹುಟ್ಟಿದರೆ ಆಗೋದಿಲ್ಲ ಅದನ್ನು ಡಿಸ್ಚಾರ್ಜ್ ಮಾಡೋದಕ್ಕೆ. ಹ್ಮ್. ನಾನು ಅಂತಹ ಸೂಕ್ತವಾದ ಪೇರೆಂಟ್ಸನ್ನು ಹುಡುಕಬೇಕಾಗತ್ತೆ. ಹ್ಮ್. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಯಾಕೆ ತಂದೆ ತಾಯಿಗಳು ಹುಡುಕ್ತೀವಿ ಅಂತಂದರೆ, ಕರ್ಮಾನುಸಾರೇ ನಮ್ಮ ಕರ್ಮವನ್ನು ಡಿಸ್ಚಾರ್ಜ್ ಮಾಡಬೇಕು. ಪ್ರತಿ ಲೈಫ್ ಯಾಕೆ ಬರ್ತೀವಿ ಅಂತಂದರೆ, ಟು ಕಂಪ್ಲೀಟ್ ದ ಇನ್ಕಂಪ್ಲೀಟ್ ಆ್ಯಕ್ಷನ್ಸ್, ಡೀಡ್ಸ್ ಆ್ಯಂಡ್ ವೋವ್ಸ್ ಆಫ್ ದಿ ಪಾಸ್ಟ್ ಅಂತ ನಾನು ಪುನರ್ಜನ್ಮ ತಜ್ಞನಾಗಿ ಹೇಳ್ತೀನಿ. ಯಾಕೆ ಮತ್ತೆ ಮತ್ತೆ ಹುಡ್ತೀವಿ ಅಂತಂದರೆ, ಹಿಂದಿನ ಅಪೂರ್ಣತೆಗಳನ್ನು ಪೂರ್ಣ ಮಾಡಿಕೊಳ್ಳುವಲೆಂದೇ ಮತ್ತೆ ಮತ್ತೆ ಹುಡ್ತೀವಿ. ಮತ್ತೆ ಮತ್ತೆ ಅಪೂರ್ಣ ಮಾಡಿಕೊಂಡು ಮತ್ತೆ ಮತ್ತೆ ಅಪೂರ್ಣವಾದ ಜನ್ಮಗಳಿಗೆ ಹೋಗ್ತೀವಿ. ಈ ಸರಿ SLC ಪಾಸ್ ಆಗಬೇಕು ಅಂತ ಇನ್ನೊಂದು ಸರಿ ಎಕ್ಸಾಮ್ ತಗೊಳ್ಳೋದು, 2 ಸಬ್ಜೆಕ್ಟ್ ಹೋಗಿರುತ್ತೆ. ನಾನು ಹೊಸದಾಗಿ ಎಲ್ಲ ಸಬ್ಜೆಕ್ಟನ್ನು ತಗೊಳ್ಳೋದು, 4 ಪೆಂಡಿಂಗ್ ಇಟ್ಕೊಂಡು ಹೋಗೋದು. ಹಾಗೆ ಆಗ್ತಕ್ಕಂಥ ಸಾಧ್ಯತೆಗಳು ಭಾಳ ಇರ್ತವೆ.